ಬೇಕೇ ಬೇಕು, ಬೇಕೇ ಬೇಕು. ಬುಡಕಟ್ಟು ಬಂಜಾರ ಸಮುದಾಯದ ಪೂಜ್ಯ ಸ್ವಾಮೀಜಿಗಳು ಉತ್ತರ ಕರ್ನಾಟಕದಿಂದ ಗುಲ್ಬರ್ಗ ಯಾದಗಿರಿ ಭಾಗದಿಂದ ಜಿಲ್ಲೆಯಿಂದ ದಾವಣಗೆರೆ ಜಿಲ್ಲೆಯಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಇವತ್ತು ಸುಮಾರು 10ಕ್ಕೂ ಹೆಚ್ಚು ಪರಮ ಪೂಜ್ಯ ಸ್ವಾಮೀಜಿಯವರು ಇವತ್ತು ಈ ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಧರಣಿಯಲ್ಲಿ ಭಾಗವಹಿಸಲಿಕ್ಕೆ ಅಷ್ಟು ದೂರದಿಂದ ಬಂದಿರುವಂತಹ ಪರಮ ಪೂಜ್ಯರಿಗೆ ಭಕ್ತಿಯಿಂದ ವಂದಿಸಿ ಸಂವಿಧಾನದ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಇನ್ನು ಆರಾಧ್ಯ ದೈವ ಸಂತ ಶ್ರೀ ಸೇವಾಲಾಲ್ ಮಹಾರಾಜರನ್ನ ಈ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂತಹ ಮಹಾನ್ ಪುರುಷ ಮಹಾನ್ ಚೇತನ ಶ್ರೀ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ಭಕ್ತಿಯಿಂದ ಸ್ಮರಣೆಯನ್ನು ಮಾಡಿಕೊಳ್ತಾ ರಾಜ್ಯದ ಸಮಾಜದ ಎಲ್ಲ ಬಂಧುಗಳೇ ಸದ್ಭಕ್ತರೇ ತಮಗೆಲ್ಲರಿಗೂ ಗೊತ್ತು ಇವತ್ತು ಹೋರಾಟ ನಿನ್ನೆ ಮೊನ್ನೆಯ ಹೋರಾಟ ಅಲ್ಲ. ಇದು ಕಳೆದ 15-10 ವರ್ಷದಿಂದ ಸತತವಾಗಿ ಈ ಸದಾಶಿವ ಆಯೋಗದ ವರದಿ ಜಾರಿಯಾಗಬಾರದು, ಅದರಲ್ಲೂ ಮೀಸಲಾತಿಯ ಪ್ರಮಾಣ ಅದು ಕಡಿಮೆ ಆಗಬಾರದು ಅಂತ ಹೇಳಿ ಇವತ್ತು ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಒಂದು ಧರಣಿಯನ್ನು ನಾವೆಲ್ಲ ಕೂತ್ಕೊಂಡಿದ್ದೇವೆ. ಈ ಧರಣಿಗೆ ಲಕ್ಷಾಂತರ ಜನ ಬರಬೇಕು, ಸಾವಿರಾರು ಜನ ಇರಬೇಕು ಅಂತ ಏನಿಲ್ಲ. ಇವತ್ತು ಸಮಾಜದ ಜವಾಬ್ದಾರಿ ಹೊತ್ಕೊಂಡಿರ್ತಕ್ಕಂತಹ ನಮ್ಮ ಎಲ್ಲ ಪೂಜ್ಯ ಸ್ವಾಮೀಜಿಯರು ಇಡೀ ಸಮುದಾಯದ ಪರವಾಗಿ ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಹೋರಾಟಕ್ಕೆ ಬಂದಿದ್ದಾರೆ. ಇವತ್ತು ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂತಹ 101 ಜಾತಿ ಸಮುದಾಯಗಳಿದ್ದೇವೆ. ನಾವೆಲ್ಲ ಹೇಗಿದ್ದೇವೆ ಅಂತ ಹೇಳಿದ್ರೆ ಸಹೋದರ ಸಮಾಜದವರು ಒಂದೇ ತಾಯಿಯ ಮಕ್ಕಳಂತೆ ಇವತ್ತು ನಾವು ಬದುಕ್ತಾ ಇದ್ದೇವೆ. ನಮ್ಮಲ್ಲಿ ಯಾವುದೇ ಭೇದ ಇಲ್ಲ, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಇವತ್ತು ಕುತಂತ್ರಿಗಳು ಈ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯ 101 ಜಾತಿಯವರು ಇವರು ಒಂದಾಗಿರಬಾರ್ದು, ಇವರು ಒಗ್ಗಟ್ಟಾಗಿರಬಾರ್ದು, ಇವರ ಒಗ್ಗಟ್ಟನ್ನು ಹೊಡಿಬೇಕು ಅಂತ ಹೇಳಿ ಇವತ್ತು ಮೀಸಲಾತಿ ಕಿಚ್ಚನ್ನ ಇವತ್ತು ನಮ್ಮಲ್ಲಿ ಹಚ್ಚಿದ್ದಾರೆ ಬಂಧುಗಳೇ. ಇವತ್ತು ನಾವೆಲ್ಲ ಅರ್ಥ ಮಾಡ್ಕೋಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಮೀಸಲಾತಿಯನ್ನು ಯಾಕೆ ಕೊಟ್ಟಿದ್ದಾರೆ, ಯಾರಿಗಾಗಿ ಕೊಟ್ಟಿದ್ದಾರೆ, ಯಾತಕ್ಕೋಸ್ಕರ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಇವತ್ತು ಅರ್ಥ ಮಾಡ್ಕೋಬೇಕು ಬಂಧುಗಳೇ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರು ತುಳಿತಕ್ಕೆ ಒಳಗಾಗಿದ್ದೀರಾ, ಯಾರು ಶೋಷಣೆಗೆ ಒಳಗಾಗಿದ್ದಾರ, ಯಾರು ದೌರ್ಜನ್ಯ ದಬ್ಬಾಳಿಕೆಗೆ ಒಳಗಾಗಿದ್ದೀರಾ ಅಂಥವರಿಗೆ ಮೀಸಲಾತಿ ಸಿಗಬೇಕು, ಅವರಿಗೆ ರಕ್ಷಣೆ ಸಿಗಬೇಕು, ಅವರಿಗೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಅವರು ಮುಂದೆ ಬರಬೇಕು ಅಂತ ಹೇಳಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಮೀಸಲಾತಿಯನ್ನು ನಮಗೆ ಕೊಟ್ಟಿರ್ತಕ್ಕಂಥದ್ದು. ಮೀಸಲಾತಿಯಲ್ಲಿ ಇವತ್ತು ಸ್ಪೃಶ್ಯರು ಅಸ್ಪೃಶ್ಯರು ಅಂತ ಹೇಳಿ, ಟಚಬಲ್ ಮತ್ತೆ ಅನ್ಟಚಬಲ್ ಅಂತ ಹೇಳಿ, ಇವರ ಮೇಲೂ ಇವರು ಕೀಳು, ಇವರು ಮುಟ್ಟಿಸ್ಕೊಳ್ತಕ್ಕಂಥ ಜಾತಿ, ಇವರಿಗೆ ಮುಟ್ಟಿಸ್ತಾ ಇರ್ತಕ್ಕಂಥ ಜಾತಿ ಅಂತ ಹೇಳಿ ಇವತ್ತು ಏನೇನೋ ಮಾತನಾಡ್ತಾ ಇದ್ದಾರೆ. ಇವತ್ತು ಸ್ಪೃಶ್ಯರು ಅಸ್ಪೃಶ್ಯರು ಅಂತ ಹೇಳಿದ್ರೆ ಇವತ್ತು ಅಸ್ಪೃಶ್ಯರಲ್ಲಿ ಅಧಿಕಾರಿಗಳಾಗಿಲ್ವಾ, ಅಸ್ಪೃಶ್ಯರಲ್ಲಿ ಮಂತ್ರಿಗಳಾಗಿಲ್ವಾ, ಅಸ್ಪೃಶ್ಯರಲ್ಲಿ ಶಾಸಕರಾಗಿಲ್ವಾ, ಅಧಿಕಾರಿಗಳಾಗಿಲ್ವಾ? ಇವತ್ತು ಅಸ್ಪೃಶ್ಯರು ಮತ್ತು ಪುರುಷರು ಅಂತ ಹೇಳಿ ಭೇದ ಭಾವ ಮಾಡಬೇಡಿ. ಪ್ರತಿಯೊಬ್ಬರೂ ಕೂಡ ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಕೂಡ ಸಮನಾಗಿರ್ಬೇಕು, ಸಮಪಾಲು ಎಲ್ಲರೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಇವತ್ತು ಮುಂದೆ ಬರಬೇಕು ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ ಆದೇಶದ ರಾಜ್ಯ ಸರ್ಕಾರಕ್ಕೆ ಕೈ ಸೇರಿದೆ. ರಾಜ್ಯ ಸರ್ಕಾರ ಹೇಳ್ತು ಒಂದು ಜಾತಿ ಜನಗಣತಿಯನ್ನು ಮಾಡಿ ಯಾವ ಜಾತಿ ಎಷ್ಟೆಷ್ಟಿದೆ ಅವರ ಜನಗಣತಿಯನ್ನು ತೆಗೆದುಕೊಳ್ಳಿ,
ಜಾತಿಯಲ್ಲಿ ಅವರ ಎಂಪರಿಕಲ್ ಡಾಟಾ ದತ್ತಾಂಶವನ್ನು ತಗೊಳ್ಳಿ. ಅವರ ಆರ್ಥಿಕ ಸ್ಥಿತಿ ಹೇಗಿದೆ, ಅವರ ಶೈಕ್ಷಣಿಕ ಸ್ಥಿತಿ ಹೇಗಿದೆ, ಅವರ ಉದ್ಯೋಗ ಸ್ಥಿತಿ ಹೇಗಿದೆ ಅಂತ ಹೇಳಿ ಒಂದು ಎಂಪರಿಕಲ್ ಡಾಟಾ ತೆಗೆದುಕೊಳ್ಳಿ ಅಂತ ಹೇಳಿ ಹೇಳಿದ್ರು. ಅದರಂತೆ ಇವತ್ತು ವರದಿ ಬಂದು ಮಾನ್ಯ ಮುಖ್ಯಮಂತ್ರಿಗಳ ಕೈ ಸೇರಿದೆ. ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ತಾನೇ ಇವತ್ತು ಸಂಪುಟ ಸಭೆಯಲ್ಲಿ ನಾವು ಈ ಒಂದು ಒಳ ಮೀಸಲಾತಿಯನ್ನು ಜಾರಿಗೊಳಿಸ್ತೀವಿ, ಬಲಗೈಗೆ ಇಷ್ಟು, ಎಡಗೈಗೆ ಇಷ್ಟು, ಬಂಜಾರ ಬೋವಿ ಲಂಬಾಣಿ ಕೊರಚ ಕುರುಮಕ್ಕೆ ಇಷ್ಟು, ಮತ್ತೆ ಅಲೆಮಾರಿ ಅರೆ ಅಲೆಮಾರಿ ಇತರೆ ಇಷ್ಟು ಅಂತ ಹೇಳಿ ಅದನ್ನ ಭಾಗ ಮಾಡ್ತಾ ಇದ್ದಾರೆ. ದಯಮಾಡಿ ಈ ಭಾಗವನ್ನು ಮಾಡಿದ್ರೆ ಇವತ್ತು ನಾವು ಅಸಂವಿಧಾನಿಕವಾಗಿರ್ತಕ್ಕಂತಹ ಒಂದು ವಿಚಾರವಾಗ್ತದೆ, ಸಂವಿಧಾನಕ್ಕೆ ನಾವು ಅಪಚಾರ ಮಾಡಿದಂತ ಆಗ್ತದೆ. ಹಾಗಾಗಿ ಇವತ್ತು ನಾವು ಸಂವಿಧಾನದಲ್ಲಿ ಇವತ್ತು ಎಲ್ಲೂ ಕೂಡ ಭಾಗ ಮಾಡ್ಕೊಳ್ಳಿ, ನಿಮಗಿಷ್ಟು ಕೊಡಿ ಅಂತೇಳಿ ಎಲ್ಲೂ ಕೂಡ ಇಲ್ಲ. ಇವತ್ತು ಸುಪ್ರೀಂ ಕೋರ್ಟ್ ಹೇಳ್ತು, ತಮ್ಮ ತಮ್ಮ ರಾಜ್ಯ ಸರ್ಕಾರದ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು. ತಾವು ಯಾವ ರೀತಿ ತೀರ್ಮಾನ ಕೈಗೊಳ್ತೀರೋ ಅದರಂತೆ ಅದು ನಡಿಬೇಕು ಅಂತ ಹೇಳಿ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದಾರೆ. ಘನಮತ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಹಿಂದುಳಿದ ಸಮಾಜದ ನಾಯಕರು, ಅಹಿಂದ ನಾಯಕರು ಇವತ್ತು ನಮಗೆ ಮುಖ್ಯಮಂತ್ರಿಗಳ ಮೇಲೆ ನಂಬಿಕೆ ಇದೆ. ಅವರು ಶೋಷಿತ ಸಮಾಜ, ಬುಡಕಟ್ಟು ಸಮಾಜ, ಹಿಂದುಳಿದ ಸಮಾಜಕ್ಕೆ ಯಾವುದೇ ರೀತಿಯಲ್ಲೂ ಅವರು ಅನ್ಯಾಯ ಮಾಡೋದಿಲ್ಲ. ಅವರು ಖಂಡಿತವಾಗಿಯೂ ಇದನ್ನು ಗಂಭೀರವಾಗಿ ಪರಿಗಣಿಸ್ತಾರೆ ಅನ್ನುವಂಥ ಒಂದು ನಂಬಿಕೆ ನಮಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಅವಸರದಲ್ಲಿ ತರಾತುರಿಯಲ್ಲಿ ಏನಾದರೂ ನಿರ್ಧಾರವನ್ನು ತೆಗೆದುಕೊಂಡು ಇವರಿಗೆ 4 ಮೀಸಲಾತಿ, ಅವರಿಗೆ 6, ಇವರಿಗೆ 5.5 ಅಂತ ಹೇಳಿ ಏನಾದ್ರು ಅವರು ತರಾತುರಿಯಲ್ಲಿ ಆದೇಶ ಹೊರಡಿಸಿದ್ರೆ ಖಂಡಿತವಾಗಿ ಹೇಳ್ತಾರೆ, ಈ ಬಂಜಾರ ಸಮಾಜದ ಶಾಪಕ್ಕೆ ಅವರು ಗುರಿ ಆಗ್ತಾರೆ. ಈ ಸಮಾಜದ ಶಾಪ ಅವರಿಗೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅನ್ನುವಂತ ಒಂದು ಘಂಟಾಘೋಷವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಬಂಜಾರ ಸಮಾಜ ಇವತ್ತು ತನ್ನ ಹೊಟ್ಟೆಪಾಡಿಗಾಗಿ ಇವತ್ತು ವಲಸೆ ಹೋಗ್ತಾ ಇದ್ದಾರೆ. ಇವತ್ತು ವಿಜಯನಗರ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಗದಗ ಜಿಲ್ಲೆ ಕಣ್ತರದು ನೋಡಿ ಈ ಬಂಜಾರ ಸಮಾಜದ ಸ್ಥಿತಿಗತಿ ಹೇಗಿದೆ, ಈ ಬಂಜಾರರ ಕಟ್ಟುಪಾಡು ಹೇಗಿದೆ, ಅವರ ಆರ್ಥಿಕ ಸ್ಥಿತಿ ಹೇಗಿದೆ ಅನ್ನೋದನ್ನ ತಾವು ಕಣ್ತೆರೆದು ನೋಡಬೇಕು. ಸರ್ಕಾರ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಇವತ್ತು ವಲಸೆ ಹೋಗ್ತಿರ್ತಕ್ಕಂಥ, ಗುಳೆ ಹೋಗ್ತಿರ್ತಕ್ಕಂತಹ ಆ ಬಡ ಕುಟುಂಬಗಳಿಗೆ, ಆ ವಲಸೆ ಹೋಗ್ತಿರ್ತಕ್ಕಂಥ ದಿಕ್ಕಿಲ್ಲದೆ, ಸ್ವಂತ ನೆಲೆ ಇಲ್ಲದೆ, ಸ್ವಂತ ಉದ್ಯೋಗ ಇಲ್ಲದೆ ಇವತ್ತು ಹೋಗ್ತಾ ಇರ್ತಕ್ಕಂಥ ಬಂಜಾರ ಸಮುದಾಯವನ್ನ ಅವರ ಗುಳೆ ಹೋಗ್ತಕ್ಕಂಥದನ್ನ ನಿಲ್ಲಿಸುವಂತ ಕೆಲಸ ಮಾಡಿದ್ರೆ ನಿಜವಾಗಿಯೂ ಸರ್ಕಾರ ಜೀವಂತವಾಗಿದೆ. ಇಲ್ಲ ಅಂತ ಹೇಳಿದ್ರೆ ಸತ್ತೋಗಿರ್ತಕ್ಕಂಥ ಸರ್ಕಾರ ಅಂತ ಹೇಳ್ಬೇಕಾಗ್ತದೆ. ನಮ್ಮ ಪಕ್ಕದಲ್ಲಿ, ನಮ್ಮ ಫ್ರೀಡಂ ಪಾರ್ಕ್ ನಲ್ಲಿ ಆ ಕಡೆ ಪಕ್ಕದಲ್ಲೂ ಕೂಡ ನಮ್ಮ ತಾಯಂದ್ರು ತಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು, ತಮ್ಮ ಹೊಟ್ಟೆಪಾಡನ್ನು ಬಿಟ್ಟು, ತಮ್ಮ ಮನೆತನವನ್ನು ಬಿಟ್ಟು, ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಇವತ್ತು ಮಳೆಯಲ್ಲಿ, ಚಳಿಯಲ್ಲಿ, ನೀರಲ್ಲಿ ಇವತ್ತು ತಮ್ಮ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಅಂತೇಳಿ ಇವತ್ತು ನಮ್ಮ ಇಷ್ಟೊಂದು ಜನ ತಾಯಂದ್ರು ಬಂದಿದ್ದಾರೆ. ಸರ್ಕಾರ ಯಾವ ರೀತಿಯಲ್ಲಿ ನಡೆಸ್ಕೊಳ್ತಾ ಇದೆ ಅನ್ನೋದನ್ನು ನಾವಲ್ಲಿ ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ. ಬಂಧುಗಳೇ, ಇದು ಕೇವಲ ಹಿಂದುಳಿದ ಸಮುದಾಯದ ಅಷ್ಟೇ ಅಲ್ಲ, ಇವತ್ತು ಬೇರೆ ಬೇರೆ ಸಮುದಾಯಗಳಿಗೂ ಕೂಡ ಬಹಳ ಅನ್ಯಾಯ ಆಗ್ತಾ ಇದೆ. ಇವತ್ತು ನಮ್ಮ ಛಲವಾದಿ ಸಮಾಜದವರು, ನಮ್ಮ ಬೋವಿ ಸಮಾಜ, ಕೊರಚ ಕೊರಮ ಸಮಾಜ, ಇವತ್ತು ನಮ್ಮ ಇತರೆ ಸಮುದಾಯದವರಿಗೂ ಕೂಡ ಅನ್ಯಾಯ ಆಗ್ತಾ ಇದೆ. ಇದರ ಯಾವುದೇ ಕಾರಣಕ್ಕೂ ಸರ್ಕಾರ ಜಾರಿಗೊಳಿಸಬಾರದು. ನೀವು ಜಾರಿಗೊಳಿಸಲಿಕ್ಕೆ ಏನಾದರೂ ಮುಂದಾದ್ರೆ, ಹಿಂದಿನ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಯಾವ ರೀತಿ ನಿಮಗೆ ಪಾಠ ಕಲಿಸಿದ್ದೇವೆ, ನಿಮಗೆ ಯಾವ ರೀತಿ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ, ಅದಕ್ಕಿಂತಲೂ ಪರಿಣಾಮಕಾರಿಯಾಗಿ ಈ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡಲಿಕ್ಕೆ ತಯಾರಾಗಿದ್ದೇವೆ. ಇದು ಕೇವಲ ಶಾಂತಿಯುತವಾಗಿರ್ತಕ್ಕಂಥ ಒಂದು ಸಭೆ. ಕೇವಲ 10 ರಿಂದ 12 ಪರಮ ಪೂಜ್ಯರು ತುಂಬಾ ಶಾಂತಿಯಿಂದ ಈ ಸರ್ಕಾರಕ್ಕೆ ಮನವಿಯನ್ನು ಕೊಡಲಿಕ್ಕೆ, ಅವರ ಗಮನಕ್ಕೆ ತರಲಿಕ್ಕೆ ಇವತ್ತು ನಾವು ಬಂದಿದ್ದೇವೆ. ಒಂದು ವೇಳೆ ಇದು ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಒಂದು ಧರಣಿ. ಈ ಧರಣಿಯನ್ನ ತಾವು ಸುಲಭವಾಗಿ ತೆಗೆದುಕೊಳ್ಬೇಡಿ. ಬಹಳ ಗಂಭೀರವಾಗಿ
ತೀರ್ಮಾನವನ್ನು ತೆಗೆದುಕೊಳ್ಳದೆ ಎಲ್ಲ ಸಮುದಾಯದ ಮುಖಂಡರನ್ನ, ಗುರುಗಳನ್ನ, ಸಮಾಜದ ಚಿಂತಕರನ್ನ, ಬುದ್ಧಿಜೀವಿಗಳನ್ನ ಕರೆಸಿ ಅದರ ಸಾಧಕ ಬಾಧಕಗಳನ್ನ ಏನಿದೆ, ಅದರ ನಿಜಾಂಶ ಏನಿದೆ, ಅದರ ಸತ್ಯಾಸತ್ಯಗಳೇನಿದೆ, ಅದರ ಸ್ಥಿತಿಗತಿ ಏನಿದೆ ಅಂತ ಅದನ್ನ ಪರಿಗಣನೆಗೆ ತೆಗೆದುಕೊಂಡು ತಾವು ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಬೇಕೆನ್ನುವಂತ ಮಾತನ್ನ ಈ ವೇದಿಕೆಯ ಮೂಲಕವಾಗಿ ಘನಮತ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೇವೆ. ಮುಂದಿನ ಇದೇ ತಿಂಗಳ 20ನೇ ತಾರೀಕು ನಮ್ಮ ಗುಳೆ ಹೋಗ್ತಿರ್ತಕ್ಕಂಥ ವಿಜಯನಗರ ಜಿಲ್ಲೆ, ಬಳ್ಳಾರಿ ಜಿಲ್ಲೆಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಬಂಧುಗಳೇ, ನಮ್ಮ ಮಧ್ಯ ಕರ್ನಾಟಕದಿಂದ ಆರಂಭ ಮಾಡ್ತೇವೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಇವತ್ತು ಕರೆಯನ್ನು ಕೊಡ್ತಾ ಇದ್ದೇವೆ. ತಾವು ಅವಸರ ಮಾಡಬೇಡಿ, ಧೃತಿಗೆಡಬೇಡಿ, ನಾವು ನಿಮಗೆ ಕರೆ ಕೊಡ್ತೇವೆ. ನಾವು ಮೊನ್ನೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇವೆ. ಅವ್ರೇನಾದ್ರೂ ತರಾತುರಿಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಂಡ್ರೆ ಇವತ್ತು ಇಡೀ ರಾಜ್ಯದ ಜನತೆ ಇವತ್ತು ಪ್ರತಿಭಟನೆಗೆ ಮುಂದಾಗಬೇಕು. ಸಮಯ ಬಂದ್ರೆ ವಿಧಾನಸೌಧಕ್ಕೂ ಕೂಡ ಮುತ್ತಿಗೆ ಹಾಕುವಂತ ಒಂದು ಸಂದರ್ಭವನ್ನು ನಾವು ಏರ್ಪಾಡು ಮಾಡ್ಕೋಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಂದಿರತಕ್ಕಂಥ ಎಲ್ಲ ಪರಮ ಪೂಜ್ಯರು, ನಮ್ಮ ಸಮಾಜದ ಮುಖಂಡರು, ನಿವೃತ್ತ ಅಧಿಕಾರಿಗಳು, ಸಮಾಜದ ಚಿಂತಕರು, ತಾಂಡಾಭಿವೃದ್ಧಿ ನಿಗಮದ ಸದಸ್ಯರುಗಳು, ಅಧ್ಯಕ್ಷರುಗಳು, ಕರ್ನಾಟಕ ಪ್ರದೇಶ ಬಂಜಾರ ಸಂಘ, ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ, ನಮ್ಮ ಅನೇಕ ಸೇವಾಲಾಲ ಯುವಕ ಸಂಘದವರು, ಮಹಿಳಾ ಸಂಘಟನೆಯವರು ಎಲ್ಲರೂ ಕೂಡ ಈ ಒಂದು ಹಿನ್ನೆಲೆಯಲ್ಲಿ ಹೋರಾಟ ಮಾಡೋದಕ್ಕೆ ತಯಾರಾಗಿರ್ಬೇಕು ಅನ್ನುವಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಂದಿರತಕ್ಕಂಥ ಎಲ್ಲ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ಹೊಂದಿಸಿ, ಬಂದಿರತಕ್ಕಂಥ ಎಲ್ಲ ಮಾಧ್ಯಮದ ಬಂಧುಗಳು, ಪತ್ರಕರ್ತರು, ಎಲ್ಲ ಪೊಲೀಸ್ ಇಲಾಖೆಯವರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ನಮ್ಮ ಎಲ್ಲ ಕಾರ್ಯಕರ್ತರಿಗೂ, ಸಂಘಟಕರಿಗೂ ತಮಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ಧರಣಿ ಮುಂದುವರಿತದೆ. ಸಾಂಕೇತಿಕವಾಗಿ ಮತ್ತೆ ಬೇರೆ ಬೇರೆ ನಮ್ಮ ಸಮಾಜದ ಮುಖಂಡರು, ಪರಮ ಪೂಜ್ಯರು ತಮ್ಮದೇ ಆಗಿರ್ತಕ್ಕಂಥ ಸೌಲಭ್ಯವನ್ನ ಅವರು ಈ ಉದ್ದೇಶವನ್ನು ಕುರಿತು ಮಾತನಾಡಲಿದ್ದಾರೆ. ಒಂದು ವಿಶೇಷವಾದಂತಹ ಸೂಚನೆ, ಒಂದು ವಿಷಯ ಏನಂತ ಹೇಳಿದ್ರೆ, ಇವತ್ತು ಪ್ರತಿ ಸರ್ಕಾರದಲ್ಲಿ ಬಂಜಾರ ಸಮಾಜಕ್ಕೆ ಸಂಪುಟ ಸಚಿವದಲ್ಲಿ ಒಬ್ಬರು ಮಂತ್ರಿಯನ್ನ ಮಾಡ್ತಾ ಇದ್ರು. ಈ ಸರ್ಕಾರದಲ್ಲಿ ಒಬ್ಬ ಮಂತ್ರಿಯನ್ನು ಕೂಡ ಮಾಡದೇ ಇರತಕ್ಕಂಥದ್ದು ನಮಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ. ಇದರ ಕಾರಣ ಏನು ಅಂತ ಹೇಳಿದ್ರೆ, ಒಂದು ಸಚಿವ ಸ್ಥಾನವನ್ನ, ಒಂದು ವಿಧಾನ ಪರಿಷತ್ ಸದಸ್ಯರನ್ನು ಕೂಡ ಮಾಡದೇ ಇರತಕ್ಕಂಥದ್ದು ನಮಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಈ ಸಮಾಜವನ್ನು ಹತ್ತಿರ್ತಕ್ಕಂಥದ್ದನ್ನು, ಈ ಸಮಾಜವನ್ನು ಹಿಂದುಳಿಸ್ತಕ್ಕಂಥದ್ದು, ಈ ಸಮಾಜವನ್ನು ಕುಂಠಿತಗೊಳಿಸ್ತಕ್ಕಂಥ ಒಂದು ಪ್ರಯತ್ನ ಮೇಲ್ನೋಟಕ್ಕೆ ನಮಗೆ ಕಾಣ್ತಾ ಇದೆ. ಇದೆಲ್ಲವನ್ನ ಪರಿಗಣಿಸಿ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿಯನ್ನ ಹೋರಾಟ ಮಾಡಬೇಕು, ಏನು ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಮಗೆ ತಿಳಿಸ್ತಾ, ಬಂದಿರತಕ್ಕಂಥ ಎಲ್ಲ ಸತ್ಭಕ್ತರಿಗೂ, ಪರಮ ಪೂಜ್ಯರಿಗೆ ಒಲಿಸಿ ನಮ್ಮ ಮಾತಿಗೆ ವಿರಾಮ ಕೊಡ್ತೇವೆ. ಎಲ್ರಿಗೂ ಭಕ್ತಿಯ ಶರಣಾನಿ. बोलो भारत माता की जय सेवालाल, जय सेवालाल।